ಕಮ್ಮಾರ ಸಂಘದ ಪದಾಧಿಕಾರಿ ಕೆಲಸ ಮಾಡ್ತಾಯಿದ್ದೇನೆ. ಈ ಒಂದು ವಿಚಾರ ಇವತ್ತು ಹೇಳೋಕ್ಕೆ ಖುಷಿ ಆಗುತ್ತೆ. ಇಡೀ ಭಾರತ ದೇಶನೇ ಇಲ್ಲ, ಪ್ರಪಂಚನೇ ಕೊಂಡಾಡುವಂಥ ಬಸವಣ್ಣನವರ ಅನುಯಾಯಿಯಾಗಿದ್ದು ನಮ್ಮ ಕಮ್ಮಾರ ಕಲ್ಲಯ್ಯನವರು ಅಂತಂದರೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಇದೇ ಒಂದು ಬಸವನ ಬಾಗೇವಾಡಿಯಲ್ಲಿ ನಮ್ಮ ಕಮ್ಮಾರ ಕಲ್ಲಯ್ಯ ಅನುಭವ ಮಾಡಿದ್ಮೇಲೆ ನಮ್ಮದು ಇದು ಮಾಡಿದ್ದಾರೆ. ಕಮ್ಮಾರ ಕಲ್ಲಯ್ಯನವರ ಸ್ಟ್ಯಾಚು ಮಾಡಿ ಇಡೀ ದೇಶಕ್ಕೇ ಸಂದೇಶ ಕೊಡ್ತಾಯಿದೆ. ಇಂಥ ಒಂದು ಮಹನೀಯರ ಜಯಂತಿಯನ್ನು ನಮ್ಮ ಆಚರಣೆ ಮಾಡೋದಕ್ಕೆ ನಮ್ಮ ಜನಾಂಗಕ್ಕೆ ಮಾಹಿತಿನೇ ಇಲ್ಲ. ಅನೇಕ ನಮ್ಮ ಪದಾಧಿಕಾರಿಗಳು ಅದನ್ನ ಹುಡುಕಿ ಒಂದೊಂದು ಇದು ಮಾಡಿ ಪ್ರಚಾರ ತಂದಿದೆ. ನಮ್ಮ ಸಂಘದ ಪದಾಧಿಕಾರಿಗಳು ಇದನ್ನು ಬಳಸ್ಕೊಂಡು ಅದನ್ನ ಕಮ್ಮಾರ ಕಲ್ಲಯ್ಯ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದೆ. ಮತ್ತು ಸರ್ಕಾರ ಮಟ್ಟದಲ್ಲೂ ಕೂಡ ಎಲ್ಲ ಅನೇಕ ಇಂಥ ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡ್ತಾಯಿದ್ದಾರೆ ಸರ್ಕಾರದ ವತಿಯಿಂದ. ನಮ್ಮ ಕಮ್ಮಾರ ಕಲ್ಲಯ್ಯನ ಜಯಂತಿಯನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡಬೇಕಂತ ಈಗ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಸೇರಿಸಿ ರಾಜ್ಯಾಧ್ಯಕ್ಷರು ನಮ್ಮ ಶಿವರಾಜ್ ತಂಗಡಿಯವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ಗಮನಕ್ಕೆ ತರ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮದವರು, ಎಲ್ಲ ಪ್ರತಿನಿಧಿಗಳು ನಮ್ಮ ಕಮ್ಮಾರ ಸಂಘದ ಪದಾಧಿಕಾರಿಗಳು ಸೇರಿಸಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಾಧ್ಯವಾದಷ್ಟು ಆಚರಣೆ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೈ ವಿಶ್ವಕರ್ಮ. ನಮಸ್ತೆ ಕಮ್ಮಾರ ಬಂಧುಗಳೇ, ನನ್ನ ಹೆಸರು ಗೋವಿಂದರಾಜ್ ಕಮ್ಮಾರ್ ಅಂತೇಳಿ, ತುಮಕೂರು ಜಿಲ್ಲಾ ಮಾಜಿ ನಾಮನಿರ್ದೇಶಕರು ವಿಶ್ವಕರ್ಮ ನಿಗಮದಲ್ಲಿ. ನಾವಿವತ್ತು ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ, 12ನೇ ಶತಮಾನದಲ್ಲಿ ಇದ್ದಂತಹ ನಮ್ಮ ಬಸವನ ಮಂಟಪದಲ್ಲಿದ್ದಂತಹ ಸಿದ್ದರಾಮಯ್ಯನವರ ಪಟ್ಟ ಶಿಷ್ಯ ಆದಂತಹ ಮಹಾಶರಣ ನಿಜಕರ ಕಮ್ಮಾರ ಕಲ್ಲಯ್ಯನವರ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷ ಜನವರಿ 19ನೇ ತಾರೀಕಂದು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಎಲ್ಲ ಊರುಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ನಮ್ಮ ಕಮ್ಮಾರ ಕಲ್ಲಯ್ಯನವರ ಫೋಟೋಗಳನ್ನು ಇಟ್ಟು ಅಚ್ಚೇವು ಕನ್ನಡ ದೀಪ ಅನ್ನೋ ಥರ ಮನೆಗಳಲ್ಲಿ ನಮ್ಮ ಕಮ್ಮಾರ ಕಲ್ಲಯ್ಯನವರ ಫೋಟೋಗಳನ್ನಿಟ್ಟು ಜಯಂತಿಯನ್ನು ಹಚ್ಚುವ ಮುಖೇನ ಈ ಒಂದು ಮುಂದಿನ ಪೀಳಿಗೆ ಯುವಕರು ಎಚ್ಚೆತ್ತುಕೊಂಡು ನಮ್ಮ ಮಹಾಶರಣ ಕಲ್ಲಯ್ಯನವರ ಒಂದು ಚರಿತ್ರೆಯನ್ನು ತಿಳಿದು ಮುಂದಿನ ದಿನಗಳಲ್ಲಿ ಅವರನ್ನು ಸಾಮಾಜಿಕವಾಗಿ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಆಗೋದಕ್ಕೆ ನೀವು ಸ್ಫೂರ್ತಿಯಾಗಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಮ್ರತಾ ನಮನಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಜೈ ಕಾಳಿಕಾಂಬೆ. ನನ್ನ ಹೆಸರು ನಾಗರಾಜ್ ಕುಮಾರ್ ಅಂತ. 12ನೇ ಶತಮಾನ ಕ್ರಾಂತಿ ಯುಗ ಅಂತ ಹೇಳ್ತಾರೆ. ಭಾರತ ದೇಶದ ಮೊದಲನೇ ಪಾರ್ಲಿಮೆಂಟ್ ಅಂತ ಏನು ನಡೀತು, ಅನುಭವ ಮಂಟಪ, ಇಡೀ ವಿಶ್ವಕ್ಕೆ ಮೊದಲನೇ ಪಾರ್ಲಿಮೆಂಟು, ಇಡೀ ವಿಶ್ವನೇ ಒಪ್ಕೊಂಡಿದೆ. ಅಂಥ ಕ್ರಾಂತಿ ಯುಗದಲ್ಲಿ ಬಸವಣ್ಣವರು ಅನುಭವ ಮಂಟಪ ಅಂತ ಹೇಳ್ಬಿಟ್ಟು ಆಯೋಜನೆ ಮಾಡಿದಾಗ ಆ ಅನುಭವ ಮಂಟಪದಲ್ಲಿ ನಮ್ಮ ಕಮ್ಮಾರ ಕಲ್ಲಯ್ಯರು ಸಹ ಭಾಗವಹಿಸಿದರು. ಅವರು ನುಡಿದಂಥ ನುಡಿ ಹೆಂಗಿತ್ತೋ ನಡೆನೂ ಅದೇ ಥರ ಇತ್ತು. ನಮ್ಮ ಕಮ್ಮಾರ ಕಲ್ಲಯ್ಯನವರ ನುಡಿ ನಡೆ ಎರಡೂ ಒಂದೇ ಆಗಿತ್ತು. ಅಂಥ ವ್ಯಕ್ತಿಯನ್ನು ನಮ್ಮ ಜಾತಿಯಲ್ಲಿ ಹುಟ್ಟಿದ್ದು ನಮಗೆ ಹೆಮ್ಮೆ ವಿಚಾರ. ಸೊ ಅದಕ್ಕೋಸ್ಕರ ತಾವೆಲ್ಲ ನಮ್ಮ ಕಮ್ಮಾರ ಬಂಧುಗಳು 19ನೇ ತಾರೀಕು ಜನವರಿ 19ನೇ ತಾರೀಕು 2025ರಿಂದ ಎಲ್ಲ ನಮ್ಮ ಹೋಬಳಿ ಮಟ್ಟದಲ್ಲಿ ಪ್ರತಿಯೊಂದು ನಮ್ಮ ಕಮ್ಮಾರ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಫೋಟೋ ಇಟ್ಟು ನಾನು ಸಹ ಕೇಳ್ಕೊತಿದ್ದೀನಿ. ಇದೇ ವಿಚಾರನ ಬಾಗಲಕೋಟೆಯಲ್ಲಿ ಸರ್ಕಾರದ ಮಟ್ಟಿಗೆ ಗಮನ ತರಬೇಕು ಅಂತ, ಸರ್ಕಾರದ ಮಟ್ಟಕ್ಕೆ ತಿಳುವಳಿಕೆ ತರಬೇಕು. ಎಲ್ಲ ಜಯಂತಿಗಳನ್ನು ಅನುಭವ ಮಂಟಪದಲ್ಲಿ ಯಾರು ಯೋಗಿಗಳಿದ್ರು ಅವರೆಲ್ಲ ಜಾತಿಯವರು ಸರ್ಕಾರ ಮಟ್ಟದಲ್ಲೇ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಸರ್ಕಾರ ಮಟ್ಟದಲ್ಲಿ ಇದನ್ನು ಜಯಂತಿಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಥರ ನಮ್ಮ ಕಮ್ಮಾರ ಕಲ್ಲಯ್ಯರ ಜಯಂತಿ ಸಹ ಸರ್ಕಾರದ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಶಿವರಾಜ್ ತಂಗಡಿಯವರು, ಕನ್ನಡ ಸಂಸ್ಕೃತ ಇಲಾಖೆಯವರು, ಸಂಸ್ಕೃತ ಇಲಾಖೆಯವರು ಸಹ ಅವರು ಭಾಗವಹಿಸ್ತಾ ಇದ್ದಾರೆ. ಸೊ ಅವರು ಸಹ ನಾವು ಮನವಿ ಮಾಡ್ಕೊತೀವಿ, ನಮ್ಮ ಒಕ್ಕೂಟದಿಂದ ಮನವಿ ಕೊಡ್ತೀವಿ. ದಯಮಾಡಿ ಸರ್ಕಾರ ಮಟ್ಟದಲ್ಲಿ ನಮ್ಮ ಕಮ್ಮಾರ ಕಲ್ಲಯ್ಯನವರ, ನಿಜಶರಣ ಕಮ್ಮಾರ ಕಲ್ಲಯ್ಯನವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಒಕ್ಕೂಟದ ಪರವಾಗಿ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾಯಿದ್ದೀವಿ. ದಯಮಾಡಿ ಈ ಮನವಿಯನ್ನು ಪುರಸ್ಕಾರ ಮಾಡಿ ಸರ್ಕಾರ ಮಟ್ಟದಲ್ಲೇ ಈ ಜಯಂತಿಯನ್ನು ಮಾಡಬೇಕು ಅಂತ ನಾವು ಸಹ ಆಗ್ರಹ ಮಾಡ್ತಾಯಿದ್ದೀವಿ. ನಮಸ್ಕಾರ. ಕೇಂದ್ರ ಒಕ್ಕೂಟ ಕಮ್ಮಾರ ಸಂಘದ ಒಕ್ಕೂಟದಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಅನಿಸಿಕೆ ಏನಂದರೆ, 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವ್ರ ಕಾಲದಲ್ಲಿ ಅವರ ಅನುಯಾಯಿಗಳಾಗಿ ನಮ್ಮ ಕಮ್ಮಾರ ಕಲ್ಲಯ್ಯನವರು ಕೆಲಸ ಮಾಡಿದ್ದಾರೆ. ಮತ್ತು ಕಾಯಕವೇ ಕೈಲಾಸ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಕಾಯಕದಲ್ಲೇ ಕೈಲಾಸವನ್ನು ಕಂಡಿರ್ತಕ್ಕಂಥ ವ್ಯಕ್ತಿಯವರು. ಹಾಗಾಗಿಬಿಟ್ಟು ಅವರು ಜಯಂತಿಯನ್ನು ಅವರು ನಮ್ಮ ಕಮ್ಮಾರೆ ಆಗಿರೋದ್ರಿಂದ ಜನವರಿ 19 ಪ್ರತಿ ವರ್ಷ 19ರಂದು ಜನವರಿ 19ರಂದು ಜಯಂತಿಯನ್ನು ಆಚರಿಸಬೇಕೆಂದು ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಸಾಧ್ಯವಾದ ತಾಲೂಕುಗಳಲ್ಲೂ ಆಚರಿಸಬೇಕೆಂದು ನಾವು ಕೋರ್ಕೊಳ್ತಾ ಇದ್ದೀವಿ, ಆಗ್ರಹ ಮಾಡ್ತಾಯಿದ್ದೀವಿ.
ದಯವಿಟ್ಟು ಎಲ್ಲ ಕಮ್ಮಾರ ಜನಾಂಗದವರು ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಒಕ್ಕೂಟಗಳು ಕಮ್ಮಾರ ಕಲೆ ಜಯಂತಿಯನ್ನು ಜನವರಿ 19 ಆಚರಿಸಬೇಕೆಂದು ನಾವು ಆಗ್ರಹ ಮಾಡ್ತಾ ಇದ್ವಿ, ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ನಮ್ಮ